ಚಂದ್ರಮೋಹನ್, ಒಂದೇ ನಿಮಿಷ. ಇದೇ ವಿಚಾರಕ್ಕೆ ಸಂಬಂಧಿಸಿದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ಸಚಿವರಾಗಿ ಪದಗ್ರಹಣ ಮಾಡುವವರಿಗೆ ಮೋದಿ ಟಾಸ್ಕ್ ಕೊಟ್ಟಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ಮೋದಿ ಯಾವ್ಯಾವ ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. ಮುಂದಿನ 100 ದಿನಗಳಿಗೆ ಬೇಕಾದಂಥ ಕೆಲಸ ಮತ್ತು ಅದಕ್ಕೆ ಬೇಕಾದಂಥ ಅಜೆಂಡಾ ಸೆಟ್ ಮಾಡ್ಕೊಳ್ಳಿ, ಪೆಂಡಿಂಗ್ ಇರೋ ಕೆಲಸಗಳನ್ನು ಪೂರ್ಣಗೊಳಿಸಿ ಮತ್ತು ಕಳೆದ 2 ಅವಧಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದನ್ನ ಈ ಅವಧಿಯಲ್ಲಿ ಮಾಡೋ ರೀತಿಯಲ್ಲಿ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ಚಂದ್ರಮೋಹನ್ ರೆಡಿ ಇದ್ದಾರೆ. ಚಂದ್ರಮೋಹನ್, ಇಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಕೊಡುವಂಥ ಸೂಚನೆ ಏನಿತ್ತು? ಹೊಸ ಸಚಿವರಿಗೆ ಯಾವ್ಯಾವ ಇನ್ಸ್ಟ್ರಕ್ಷನ್ಸ್ ಇದಾವೆ? ರಕ್ಷತ್, ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 3ನೇ ಬಾರಿಗೆ ತಾವು ದೇಶದ ಪ್ರಧಾನಿ ಆಗ್ತೇನೆ ಅನ್ನುವ ಸಂಪೂರ್ಣವಾದಂಥ ಆತ್ಮವಿಶ್ವಾಸ ಕೂಡ ಇತ್ತು. ಈ ಕಾರಣಕ್ಕಾಗಿಯೇ ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ ಬೇರೆ ಬೇರೆ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ಮತ್ತು ಸಚಿವರುಗಳಿಗೆ ಮುಂದೆ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಮೊದಲ 100 ದಿನಗಳ ಕಾಲ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮೊದಲ 100 ದಿನದ ಅಜೆಂಡಾವನ್ನು ತಯಾರಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಹೀಗಾಗಿ ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ ಮೊದಲ 100 ದಿನದ ಅಜೆಂಡಾ ಕೂಡ ರೂಪಿಸಲಾಗಿತ್ತು. ಅದನ್ನೀಗ ಜಾರಿಗೊಳಿಸಲಿಕ್ಕೆ ಮೋದಿ ಎಲ್ಲ ಇಲಾಖೆಯ ಸಚಿವರುಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇನ್ನು ಖಾತೆ ಹಂಚಿಕೆ ಮಾಡಿಲ್ಲ. ನಾಳೆಯೊಳಗಾಗಿ ತಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಕೂಡ ಮೋದಿ ಅವರು ಖಾತೆಯನ್ನು ಹಂಚಿಕೆ ಮಾಡ್ತಾರೆ. ಯಾವ್ಯಾವ ಸಚಿವರು ಯಾವ್ಯಾವ ಸಚಿವ ಸ್ಥಾನದ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೋ ಅವರು ಆ ಇಲಾಖೆಯಲ್ಲಿ ಮೊದಲ 100 ದಿನ ಏನು ಕಾರ್ಯವನ್ನು ಕೆಲಸಗಳನ್ನು ಮಾಡಬೇಕು ಅಂತೇಳಿ ಅಜೆಂಡಾವನ್ನು ರೂಪಿಸಲಾಗಿದೆಯೋ ಆ ಅಜೆಂಡಾದ ಪ್ರಕಾರ ಕೆಲಸವನ್ನು ಮಾಡಬೇಕು. ಮೊದಲ 100 ದಿನದಲ್ಲಿ ಆ ಅಜೆಂಡಾಗಳಲ್ಲಿ ಇರತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಪೆಂಡಿಂಗ್ ಇರತಕ್ಕಂಥ ಕೆಲಸಗಳೆಲ್ಲವನ್ನು ಕೂಡ ಪೂರ್ಣಗೊಳಿಸಬೇಕು. ಈ 2 ಅವಧಿಯಲ್ಲಿ ಪೂರ್ಣಗೊಳಿಸಲಿಕ್ಕೆ ಆಗದೆ ಆಯಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರತಕ್ಕಂಥ ಕೆಲಸಗಳನ್ನು ಈಗ 3ನೇ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಸಚಿವರುಗಳಿಗೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ದೇಶದ ಜನ ಈ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿರುವಂತಹ ಜನಾದೇಶವನ್ನು ಗೌರವಿಸಿ ಕೆಲಸ ಮಾಡಬೇಕು ಮತ್ತು ಆಡಳಿತದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ವಾರದಲ್ಲಿ 4 ದಿನ ಸೋಮವಾರದಿಂದ ಗುರುವಾರದವರೆಗೆ ತಮ್ಮ ಇಲಾಖೆಯ ಕೆಲಸ ಕಾರ್ಯಗಳ ಕಡೆಗೆ ಗಮನ ಕೊಡಬೇಕು. ಇನ್ನುಳಿದಂತಹ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ಲೋಕಸಭಾ ಕ್ಷೇತ್ರಗಳ ಕೆಲಸದ ಕಡೆ ಗಮನವನ್ನು ಕೊಡಿ ಅನ್ನೋ ಒಂದು ಸೂಚನೆಯನ್ನು ಮೋದಿ ಎಲ್ಲ ಸಚಿವರುಗಳು ಕೂಡ ಕೊಟ್ಟಿದ್ದಾರೆ. ಜೊತೆಗೆ 2047 ಒಳಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಲಿಕ್ಕೆ, ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ನೀವು ನಿಮ್ಮ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡಬೇಕು ಮತ್ತು 16 ಇಲಾಖೆಗಳನ್ನು ಒಳಗೊಂಡಂತಹ ಮೂಲಸೌಕರ್ಯ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಜಾರಿಗೊಳಿಸಲಿಕ್ಕೆ ಈಗ ಗತಿಶಕ್ತಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಗತಿಶಕ್ತಿ ಯೋಜನೆಯನ್ನು ಮುಂದಿನ 5 ವರ್ಷಗಳಲ್ಲಿ ಒಂದು ನೀಲಿ ನಕಾಶೆಯನ್ನು ರೂಪಿಸಿಕೊಂಡು ಅದನ್ನು ಪೂರ್ಣಗೊಳಿಸಲಿಕ್ಕೆ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಮೋದಿ ಅವರು ಎಲ್ಲ ಸಚಿವರಿಗೂ ಕೂಡ ಕೊಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ಸೂಚನೆಯನ್ನು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಬೇಗ ಅಧಿಕಾರವನ್ನು ವಹಿಸಿಕೊಂಡು ನೀವು ಕೆಲಸವನ್ನು ಆರಂಭಿಸಬೇಕು. ನಿಮ್ಮ ಇಲಾಖೆಯನ್ನು ನೀವು ಚೆನ್ನಾಗಿ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೂಡ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಮೋದಿ ಸಚಿವರುಗಳಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಇಲಾಖಾ ಸಚಿವರುಗಳಿಗೆ ನಾಳೆ ಖಾತೆ ಹಂಚಿಕೆ ಆದ ಬಳಿಕ ಅವರು ಆದಷ್ಟು ಬೇಗನೆ ತಮ್ಮ ಇಲಾಖಾ ಕೆಲಸವನ್ನು ಆರಂಭಿಸಿ ಈ 100 ದಿನದ ಅಜೆಂಡಾವನ್ನು ಪೂರ್ಣಗೊಳಿಸಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನರೇಂದ್ರ ಮೋದಿಯವರು ಇವತ್ತು ಏನು ಸಭೆ ಮಾಡಿದರು, ಚಹಾ ಕೂಟದ ಏನು ನಡೆಯಿತು, ಅಲ್ಲಿ ಸಂಭವನೀಯ ಸಚಿವರು ಅಥವಾ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿರುವಂಥ ಸಚಿವರು ಭಾಗಿಯಾದರು. ಅವರಿಗೆ ಒಂದಿಷ್ಟು ಸೂಚನೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಅಂದರೆ ಮುಂದೆ ನಿಮ್ಮ ಕಾರ್ಯವೈಖರಿ ಹೇಗಿರಬೇಕು, ಏನು ನಿಮ್ಮದು ಪ್ರಯಾರಿಟಿ ಆಗಿರಬೇಕು, ಅಂದರೆ ಆದ್ಯತೆಗಳು ಏನಿರಬೇಕು ಮತ್ತು ಯಾವ ರೀತಿ ಕೆಲಸ ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟತೆಯನ್ನು ನಾಯಕನಾಗಿ, ಯಾಕಂತಂದರೆ ಅವರ ಕ್ಯಾಬಿನೆಟ್ನ ಸದಸ್ಯರಾಗಿ ಇವತ್ತು ಆ ಟೀಮನ್ನು ಸೇರ್ತಾ ಇರೋದು. ಸೊ ಅವರಿಗೆ ಸೂಚನೆಯನ್ನು ಪ್ರಧಾನಿ ಕೊಟ್ಟಿದ್ದಾರೆ. ಏನು ಮಾಡಬೇಕು ನೀವು, ಮುಂದಿನ 100 ದಿನಗಳ ಕಾಲ ಕಾರ್ಯವೈಖರಿ ಹೆಂಗಿರಬೇಕು, ಸೊ ಇದೆಲ್ಲದರ ಸೂಚನೆಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಧಾನಿ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.